ನಮಸ್ಕಾರ. ಏನು ನಮ್ಮ ಮಾಲೂರು ವಿಧಾನಸಭಾ ಕ್ಷೇತ್ರ ಮರುಮತ ಎಣಿಕೆ ನಾಳೆ 11/11/2025 ಮರುಮತ ಎಣಿಕೆಯನ್ನ ಸಿದ್ಧತೆ ಮಾಡಲು ಈಗಾಗಲೇ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರ ಒಂದು ಕ್ಷೇತ್ರಕ್ಕೆ ತಗೊಬಂದಿದ್ದಾರೆ. ಎಲ್ಲ ಒಂದು ಕಾನೂನು ಸುವ್ಯವಸ್ಥೆಯಲ್ಲಿ ಏನಿಟ್ಟಿದ್ರೆ ಯುಎ ಪ್ಯಾಡ್ಗಳೆಲ್ಲರನ್ನು ತಗೊಬಂದಿದ್ದಾರೆ. ಪ್ರೇಕ್ಷಕರು ಮತದಾರರು ಯಾವುದೇ ಗೊಂದಲದಲ್ಲಿ ಇಲ್ಲದೆ ಈ ಮರುಮತ ಎಣಿಕೆ ಏನು ನಾಳೆ ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭ ಆಗುತ್ತೆ. ಕೊನೆಯ ತೀರ್ಮಾನ ಸರ್ಕಾರದ ತೀರ್ಮಾನ ಕೊಡುವವರೆಗೂ ನಾವೆಲ್ಲರೂ ಶಾಂತಿಬದ್ಧರಾಗಿ ಕಾಯಬೇಕಾಗುತ್ತೆ. ಸರ್ಕಾರದ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರ್ತದೆ. ಸರ್ಕಾರ ಏನ್ ತೀರ್ಮಾನ ಕೊಡ್ತದೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ಬೇಕಂತ ಹೇಳ್ತಾ, ನಾಳೆ ಯಾರು ರೀಕೌಂಟನ್ನ ಕಣ್ಣಾರೆ ನೋಡಬೇಕು, ಆ ಮಾಹಿತಿಯನ್ನು ತಿಳ್ಕೋಬೇಕು ಅನ್ನೋರು ನಾಳೆ ಸ್ಥಳ ಬಂದು ಕೋಲಾರ ಟಮಕದಿಂದ 1-2 ಕಿಲೋಮೀಟರ್ ಅಲ್ಲಿ ತೋಟಗಾರಿಕೆ ಮಹಾವಿದ್ಯಾಲಯ ಕೋಲಾರ ಒಂದು ಸ್ಥಳಕ್ಕೆ ಬಂದು ವೀಕ್ಷಣೆ ಮಾಡಬಹುದು. ಇದು ಇನ್ನೊಂದೇ ಬಾರಿ ನಿಮಗೆ ರೀಕೌಂಟ್ಗೆ ಪ್ರೇಕ್ಷಕರಿಗೆ ಗೊಂದಲದಲ್ಲಿ ಸೃಷ್ಟಿಸುವಂತಹ ವಿಚಾರ. ಇದು ಯಾವುದೇ ಗೊಂದಲ ಬೇಡ. ಮುಂದಿನ 2028ಕ್ಕೆ ಒಳ್ಳೆ ನಾಯಕನನ್ನ ಒಮ್ಮತದಲ್ಲಿ ಗೆಲ್ಲಿಸ್ಕೋಬೇಕು. ಅದು ಯಾವುದೇ ವ್ಯಕ್ತಿ ಆಗಲಿ, ಸಮಾಜದ ಪರ, ನ್ಯಾಯದ ಪರ, ಅಭಿವೃದ್ಧಿಯ ಪರ, ರೈತರ ಪರ, ಪೌರ ಕಾರ್ಮಿಕರ ಪರ, ಒಟ್ಟಿನಲ್ಲಿ ಈ ದೇಶವನ್ನ ಕಾಪಾಡುವಂತಹ ವ್ಯಕ್ತಿ ನಾವು ನಿಲ್ಬೇಕಂತ ಹೇಳ್ತಾ, ಮುಂದಿನ 2028ಕ್ಕೆ ನಾವು ಮಾಲೂರು ತಾಲೂಕಿನಲ್ಲಿ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೋಬೇಕಂತ ಹೇಳ್ತಾ ಈ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭೀಮ್. ಬೇಡ ಇದು ಎಲ್ಲ ಬಂದ್ರೆ ಇಲ್ಲಿ